ಇದನ್ನು ಯಾವುದಲ್ಲಿ ತಗೊಳ್ಬೇಕು, ಅದನ್ನು ರಿಜೆಕ್ಟ್ ಮಾಡಬೇಕಾ ಹೇಗೆ ಅಂತೆಲ್ಲ ನಾನು ನೋಡಿಕೊಳ್ತೇನೆ. ಅದಕ್ಕಿಂತ ಮುಂಚೆ ಬೆಲೆ ಕೂಡ ನೀವು ಪ್ರತಿಪಕ್ಷ ಮುಖಂಡರಲ್ಲಿದ್ದರೆ ಚರ್ಚೆ ಇದೆಲ್ಲ ಚರ್ಚೆ ಆಯಿತು ತಗೊಳ್ಳೋಣ. ಈಗ ತಾವೀಗ ಹೇಳಿದ್ದೀರಿ, ಇವರು ಕರೆಕ್ಟ್, ಅದು ಕ್ವಾಸಿ ಜುಡಿಷಿಯಲ್ ಇರಲಿ ಅದು ಚರ್ಚೆ ಆಗುವಾಗ ಇಲ್ಲಿ ಚರ್ಚೆ ಆಗುವಂದು ಅಲ್ಲಿಗೆ ಅದು ಬಾಧಿತರಾಗಬಾರ್ದು ಅಂತೇಳಿ. ಮೊನ್ನೆ ನಾವು SIT ನೀವು SITಯಲ್ಲಿ ಬಂದಂತ ವಿಚಾರ ತಗೊಂಡಾಗಲು ವಾಲ್ಮೀಕಿ ವಿಚಾರ ಅದು SITಯಲ್ಲಿದೆ ಕ್ವಾಸಿ ಜುಡಿಷಿಯಲ್, ಅದು ತಾವು ತಗೊಂಡಾಗ ನಾವು ಅದನ್ನು ಹೇಳಿದ್ದೇವೆ. ಅಲ್ಲಿಗೆ ಒಂದು ಪ್ರಭಾವ ಬೀರದ ರೀತಿಯಲ್ಲಿ ಇವತ್ತು ಚರ್ಚೆ ನಡೀಲಿ ಅಂತೇಳಿ. ಅಷ್ಟು ಒಂದು ಮೆಚುರಿಟಿ ಮತ್ತು ಬುದ್ಧಿವಂತಿಕೆ ಇವರಿಗೆ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಏನು ಆ ಒಂದು ತನಿಖೆ ತೊಂದರೆ ಆಗುವಂತ ಯಾವ್ದು ವಿಚಾರ ಆಗಲು ಬರುವುದಿಲ್ಲ, ಬರದ ರೀತಿಯಲ್ಲಿ ಮುಂದುವರಿಸಿಕೊಂಡು ನಾವು ಹೋಗುವಂತ ವಿಚಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಯಾವ ಇದನ್ನು ಪ್ರಸ್ತಾಪ ಆಯ್ತು, ಈಗ ಬರ್ಲಿ ಪ್ರಸ್ತಾಪ ಮಾಡಿ. ಈಗ ಸಬ್ಜೆಕ್ಟ್ ಬರ್ಲಿ, ಈಗ ಸಬ್ಜೆಕ್ಟ್ ಬನ್ನಿ. ಸಬ್ಜೆಕ್ಟ್ ಇಷ್ಟೇ, ಸಬ್ಜೆಕ್ಟ್ ಇಲ್ಲಿ ಏನೂ ಇಲ್ಲ. ಒಬ್ಬ ಅಧಿಕಾರಿ ಸಮಾಜ ಕಲ್ಯಾಣ ಅಧಿಕಾರಿಗೆ ಇಡಿ ಅವರು ಒಂದು ರಿಕ್ವೆಸ್ಟ್, ನಿಮ್ಮ ಕಣ್ಣು ಮತ್ತು ಕಿವಿ ನನ್ನ ಹತ್ರ ಮಾತಾಡ್ಕೊಳ್ಳಿ, ಆ ಕಡೆ ಹಿಡ್ಕೊಳ್ಬೇಡಿ. ಕಿವಿಗೆ ಅದೊಂದು ಹಾಕಿಬಿಡಿ. ಆಗ ಈಗ ಅಲ್ಲ ಸಭಾಧ್ಯಕ್ಷ, ನೀವು ನಮ್ಮನ್ನು ಬಾಯಿ ಮುಚ್ಚಿಸ್ತೀರಿ, ಅವರು ನಮ್ಮನ್ನು ಮಾತಾಡಕ್ ಬಿಡಲ್ಲ. ಈ ಪರಿಸ್ಥಿತಿ ನಿಮಗೆ ಮಾತಾಡ್ಲಿಕ್ಕೆ ಬೇಕಾ? ಅಲ್ಲಲ್ಲ, ಆ ಕಡೆ ಬಂದು ಕೂತ್ಕೊಂಡು ಎಷ್ಟು ಬೇಕಾದ್ರೆ ಮಾತಾಡಿ. ಈಗ ಅಧಿಕಾರಿ ಕಲ್ಲೇಶ್ ಅವರಿಗೆ ಈಗ ಇಡಿ ಸಂಸ್ಥೆಯ ಮುಖ್ಯಸ್ಥರು, ಆ ಮುಖ್ಯಸ್ಥರುಗಳು ಕರೆಸಿ, ನೀನು ಏನು ಬಿಲ್ಲನ್ನ ಸರ್ಕಾರದಿಂದ ಪರಿವರ್ತನೆ ಮಾಡಿ ನಿಗಮಕ್ಕೆ ಬಿಲ್ಲನ್ನ ಕಳಿಸಿಕೊಡ್ತಾರೆ ಅಂತ ಅಧಿಕಾರಿಯನ್ನ ಕರೆಸಿ, ಅವನು ಸರ್ಕಾರದಿಂದ ಕಳಿಸಿಕೊಡು, ನಾವು ನಿಗಮದಿಂದ ಬ್ಯಾಂಕಿಗೆ ವರ್ಗಾವಣೆ ಮಾಡೋಣಲ್ಲ, ಅವನು ಸರ್ಕಾರದಿಂದ ಆ ದುಡ್ಡನ್ನ ನಿಗಮಕ್ಕೆ ಕಳಿಸಿಕೊಡ್ತಕ್ಕಂಥ ಬಿಲ್ ಪಾಸ್ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಕರೆಸಿ ನೀನು ಎದುರಿಸಿ ಆ ವ್ಯಕ್ತಿಯನ್ನ ನೀನು ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರು ಹೇಳಿದ್ರು, ಸಿಎಂ ಸಾರ್ ಹೇಳಿದ್ರು, ಇಂತಿಂತವ್ರು ಹೇಳಿದ್ರು ಅಂತ ಅವರ ಹೆಸರನ್ನ ನೀನು ಪ್ರಸ್ತಾಪ ಮಾಡಬೇಕು. ಇಲ್ಲ ಅಂದ್ರೆ ನಿನ್ನ ತಗೊಂಡು ಸೆಂಟ್ರಲ್ ಜೈಲ್ಗೆ ಹಾಕಿಸ್ತೀವಿ, ನಿನ್ನ ಸಾಯೋವರೆಗೂ ಜೈಲಲ್ಲಿ ಕೊಣಿಸ್ತೀವಿ ಅಂತ ಹೇಳಿ ಅವನಿಗೆ ಇಡಿ ಅವರು ಅವನಿಗೆ ಮಾಡಬಾರದಂತ ಇದನ್ನು ಕೊಟ್ಟಿದ್ದಾರೆ, ಅವನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಕೊಟ್ಟು ಆ ವ್ಯಕ್ತಿ ಹೋಗಿ FIR ಅನ್ನೋ ಒಬ್ಬ ಅಧಿಕಾರಿ, ನನಗೆ ಚಿತ್ರಹಿಂಸೆ ತಡೆಯಕ್ ಆಗ್ತಾ ಇಲ್ಲ, ಈ ರೀತಿ ಇಂತಿಂತರ ಹೆಸರು ನಿಂಗೆ ಹೇಳ್ಬೇಕು, ನೀನು ಹೇಳದೇ ಇದ್ರೆ ನಿನ್ನನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ನಿನ್ನನ್ನ ಎಲ್ಲಿ ಜೈಲಿಗೆ ಬೇಕಾದ್ರೂ ಕಳಿಸ್ತೀವಿ ಅಂತಕ್ಕಂಥ FIR ಕಾಪಿ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅವರು ಬಂದಿರತಕ್ಕಂಥದ್ದು ಈ ದ್ವೇಷ ರಾಜಕಾರಣಕ್ಕೆ ಬಂದಿದ್ದಾರೋ, ನಿಜವಾಗಲೂ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ನಿಜವಾಗಿರ್ತಕ್ಕಂಥ ಯಾರು ಯಾರು ಅಪರಾಧಿಗಳಾಗಿದ್ದಾರೆ ಅವರಿಗೆ ಶಿಕ್ಷೆ ಕೊಡ್ಸಕ್ ಬಂದಿದ್ದಾರೋ, ಇವರು ದ್ವೇಷದ ರಾಜಕಾರಣವನ್ನ ಮಾಡಕ್ ಬಂದಿದ್ದಾರೋ, ಇದನ್ನ ನೀವು ಯಾವ ರೀತಿ ಚರ್ಚೆಗೆ ಕೊಡ್ತಿರೋ ಪ್ರಿಲಿಮಿನರಿ ಸಬ್ಮಿಷನ್ ಇದೆಲ್ಲ ಹೇಳೋದಿಲ್ಲ. ಇಡಿ ಅಂದ್ರೆ ಏನು, ಇದ್ರ ಇತಿಹಾಸ ಏನು, ಈ ಭಾರತ ದೇಶದಲ್ಲಿ ಇಡಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಡೆಯತಕ್ಕಂಥ ಸರ್ಕಾರದ ಕೈಗೊಂಬೆ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಇತಿಹಾಸ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ನಡೀತು, ಯಾವ್ಯಾವ ರಾಜ್ಯದಲ್ಲಿ ಈ ಇಡಿ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ, ಈ ಇತಿಹಾಸ ಏನು ಅಂತಕ್ಕಂಥದ್ದ ಬೆಳಕನ್ನ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನಿರಪರಾಧಿಗಳನ್ನ ಅಪರಾಧಿ ಮಾಡಿ ಸರ್ಕಾರನ ಇಕ್ಕಟ್ಟಿ ಸಿಗಿಸ್ತಕ್ಕಂಥ ದೋಷಾರೋಪಣೆ ಮಾಡ್ತಕ್ಕಂಥ ಹೀನ ಸ್ಥಿತಿಗೆ ಇವತ್ತು ಇಡಿ ಅವರು ಕೈ ಹಾಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಶಿವಲಿಂಗೌಡ ಅವರೇ, ಇದು ಈಗ ನಾನು ನಿಲುವಳಿ ಸೂಚನೆ ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಇದನ್ನು ನಿಮ್ಗೆ 69ರಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ. ಅಧ್ಯಕ್ಷರು ಶಿವಲಿಂಗೇಗೌಡರು ನಾವು ಮಾತಾಡ್ತಿರೋದು ಇಡಿ ಬಗ್ಗೆ ಮಾಡ್ತಾ ಇರ್ತಕ್ಕಂಥದ್ದು. ಸಬ್ಮಿಷನ್ ನೀವು ಕೂತ್ಕೊಳ್ಳಿ. ನಿಮ್ಮ ಅನುಮತಿ ಮಾತಾಡ್ತಿದ್ದಾರೆ. ಹೌದ್ರಿ, FIR ಆಗಿದೆ, ಅವ್ರಿಗೇನು ತೊಂದರೆ, ತನಿಖೆ ಆಗ್ಲಿ, ಇವರೇ ಇವರೇ ಇಡಿ
ಕಂಪ್ಲೇಂಟ್ ಅಪ್ಪನ ಮನೆ ಅವರಿಗೆ ಸಬ್ಮಿಷನ್ ಮಾಡ್ಲಿ, ನೀವು ಮಾತಾಡೋ ಸಬ್ಮಿಷನ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲಿ ಸಬ್ಮಿಷನ್ ನೀವು ಮಾತಾಡ್ತಾರೆ. ಅವ್ರು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅವ್ರು ಕೂತ್ಕೊಳ್ತಾರೆ. ಈ ರೀತಿ ಮಾತಾಡ್ಲಿಕ್ಕೆ ನೀವು ಕೂತು ಆಯ್ತು, ಅವ್ರು ಸಬ್ಮಿಷನ್ ಮಾಡ್ಲಿ. ನೀವು ನಿಂತು ಅವ್ರು ಸಬ್ಮಿಷನ್ ಮಾಡ್ಲಿ, ಅವ್ರು ಸಬ್ಮಿಷನ್ ಮಾಡ್ಲಿ. ಆಯ್ತು, ಸಬ್ಮಿಷನ್ ಮಾಡ್ಲಿ, ಅವರು ಸಾಮಾನ್ಯ ಅಧ್ಯಕ್ಷ ಸಬ್ಮಿಷನ್ ಮಾಡ್ಲಿ. ನೀವೆಲ್ಲ ನಿಂತರೆ ಸಬ್ಮಿಷನ್ ಹೇಗೆ ಮಾಡ್ತಾರೆ? ನೀವೆಲ್ಲ ನಿಂತು ಮಾತಾಡಿ ಸಬ್ಮಿಷನ್ ಹೇಗೆ ಮಾತಾಡ್ತಾರೆ? ಸಾಮಾನ್ಯ ಅಧ್ಯಕ್ಷ ನೋಡಿ, ಸಬ್ಮಿಟ್ ಮಾಡ್ಲಿಕ್ಕೆ ಬಿಡಿ, ನೀವು ಸಬ್ಮಿಟ್ ಮಾಡ್ಲಿಕ್ಕೆ ನೀವೇ ಅಡ್ಡಿಪಡಿಸ್ತೀರಿ. ನೀವೇ ಅಡ್ಡಿಪಡಿಸಿ ಸಬ್ಮಿಟ್ ಮಾಡಿ, ಅವ್ರು ಸಬ್ಮಿಷನ್ ಮಾಡ್ಲಿ. ಆಯ್ತು, ನೀವು ನಿಂತ ಮತ್ತೆ ಅವ್ರು ಸಬ್ಮಿಟ್ ಮಾಡ್ತಾರೆ. ನಾವು ಉತ್ತರ ಕೊಡ್ತೇನೆ ಅದಕ್ಕೆ. ಆಯ್ತು, ನಾ ಸರಿಪಡಿಸ್ತೇನೆ. ಕೂತ್ಕೊಳ್ಳಿ, ಇಡೀ ಸಂಸ್ಥೆ ಅವ್ರು ಸಬ್ಮಿಟ್ ಮಾಡ್ಲಿ. ಸರ್, ಈಗ ಬಿಜೆಪಿ ಅವರು ಹಿಡಿದು ಈ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಡಿ ಮಾರ. ಸಿಪಿಎಂ ಹೋಲ್ಡ್ರು ಬಿಜೆಪಿ ಅವರು ಕೂತ್ಕೊಳ್ಳಿ ಇಲ್ಲಿ. ಆಯ್ತು, ಮತ್ತೆ ಚಾನ್ಸ್ ಕೊಡುವ. ಅವ್ರು ಸಬ್ಮಿಷನ್ ಮಾಡಿ ಅಂತ ಹೇಳ್ತಾರೆ. ನೀವು ಮಾತಾಡಾಯ್ತು, ಸಬ್ಮಿಷನ್ ಆಯ್ತಲ್ಲ ಹಂತದಲ್ಲಿ ನೀವು ಎದ್ದು ನಿಂತು ಹೇಗೆ ಮಾಡ್ತಾರೆ? ನೀವು ಕೂತ್ಕೊಳ್ಳಿ, ನಿಂತೇಗೌಡ್ರೆ ಕೂತ್ಕೊಳ್ಳಿ. ಸಂಸ್ಥೆ ಬಗ್ಗೆ ಆಯ್ತು, ಒಂದು ಇಡೀ ಸಂಸ್ಥೆ ಬಗ್ಗೆ ಈ ರೀತಿ ರವಿ ಅವರು ಇವರೇ ಜಡ್ಜ್ಮೆಂಟ್ ಕೊಡೋರು ಯಾರು? ಇವ್ರು ಜಡ್ಜ್ಮೆಂಟ್ ಅವರು ಯಾರು, ನೀವು ಯಾರು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ? ಸಬ್ಮಿಷನ್ ಕೊಡ್ಲಿಕ್ಕೆ ನೋಡಿ, ನೀವೆಲ್ಲ ಮಾತಾಡ್ಬೇಕಂತೆಲ್ಲ ಸುಮ್ಮನೆ ಮಾತಾಡ್ಬೇಡಿ. ಇವರು ಇಂಪಾರ್ಟೆಂಟ್, ಅವ್ರು ಇಂಪಾರ್ಟೆಂಟ್. ಪ್ರಿಯಾಂಕ ಅವರೇ, ನಿಮ್ಗೆ ಯಾರು ಇಂಪಾರ್ಟೆಂಟ್? ಈಗ ನಿಮ್ಗೆ ಸಮಸ್ಯೆ ನೀವ್ ಮಾಡಿದಾಗ ನೀವೇನ್ ಜಿಪೆ ಹೋಲ್ಡ್ರ? ನೀವೇನ್ ಜಿಪೆ ಹೋಲ್ಡ್ರ? ನೀವೇನ್ ಜಿಪೆ ಹೋಲ್ಡ್ರ? ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ, ರವಿ ಕೂತ್ಕೊಳ್ಳಿ. ರವಿ, ನಂಜೇಗೌಡರು ಕೂತ್ಕೊಳ್ಳಿ. ರವಿ ಕೂತ್ಕೊಳ್ಳಿ, ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ನೀವು ಕೂತ್ಕೊಳ್ಳಿ ಅಲ್ಲಿ. ಆಯ್ತು, ನೀವು ಕೂತ್ಕೊಳ್ಳಿ. GPS ಕೂತ್ಕೊಳ್ಳಿ. ಈಗ ನೋಡಿ, ನಾನು ಹೇಳಿ. ಆಯ್ತು, ಬೆಲ್ಲದವ್ರೆ, ಅಶ್ವತ್ಥನಾರಾಯಣ ಅವರೇ ಕೂತ್ಕೊಳ್ಳಿ. ನಾನು ನೋಡ್ರಿ, ಹೇಳ್ರಿ ಕೇಳಿ. ಒಂದು ನಿಮಿಷ ಸಂವಿಧಾನಬದ್ಧವಾಗಿ ನಡೆಯಿರಿ. ಆಯ್ತು, ಸಂವಿಧಾನದ ಸಂಸದೀಯ ವ್ಯವಸ್ಥೆ ಒಳಗಡೆ ಸಂವಿಧಾನಬದ್ಧವಾಗಿ ವ್ಯವಸ್ಥೆ ಒಳಗೆ ನಡೆಯಿರಿ. ಶಿವಲಿಂಗ ಅವ್ರೆ,